ಮಿತ್ರರೇ ನಮಸ್ಕಾರ. ರಾತ್ರಿ ನಾವು ಕಣ್ಣು ಮುಚ್ಚಿದಾಗ ಮನಸ್ಸು ಒಂದು ಬೇರೆ ಲೋಕಕ್ಕೆ ಹೋಗುತ್ತದೆ. ಅಲ್ಲಿ ಕೆಲವೊಮ್ಮೆ ನಾವು ನೋಡೋ ಕನಸುಗಳು ನಮ್ಮ ಜೀವನಕ್ಕೆ ಸೂಚನೆ ಕೊಡುತ್ತವೆ. ನೀವು ಎಂದಾದರೂ ಕನಸಿನಲ್ಲಿ ಸ್ನಾನ ಮಾಡುತ್ತಿರುವಂತೆ ಕಂಡಿದ್ದೀರಾ? ಅದು ಶುಭವೇ ಅಥವಾ ಯಾವುದೋ ಎಚ್ಚರಿಕೆಯ ಸೂಚನೆಯೇ? ಕನಸುಗಳ ಮಹತ್ವ. ಭಾರತೀಯ ಪರಂಪರೆಯಲ್ಲಿ ಕನಸುಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿ ಕನಸಿಗೂ ಒಂದು ಅರ್ಥವಿದೆ. ಕೆಲವು ಕನಸುಗಳು ಭವಿಷ್ಯದ ಸೂಚನೆ ಕೊಡುತ್ತವೆ, ಕೆಲವು ನಮ್ಮ ಒಳಮನಸ್ಸಿನ ಮಾತುಗಳನ್ನು ಹೇಳುತ್ತವೆ. ಸ್ನಾನ ಕನಸಿನ ಮೂಲ ಅರ್ಥ. ಕನಸಿನಲ್ಲಿ ಸ್ನಾನ ಮಾಡುವುದೇನು? ಶುದ್ಧೀಕರಣದ ಸಂಕೇತ. ದೇಹ ಮಾತ್ರವಲ್ಲ, ಮನಸ್ಸು ಮತ್ತು ಆತ್ಮದ ಶುದ್ಧತೆ. ನೀವು ಯಾವುದೋ ಹಳೆಯ ಭಾರವನ್ನು ಬಿಡಲು ಸಿದ್ಧರಾಗಿದ್ದೀರಿ. ಸ್ವಪ್ನಶಾಸ್ತ್ರದ ಪ್ರಕಾರ ಸ್ವಪ್ನಶಾಸ್ತ್ರ ಹೇಳುತ್ತದೆ, ಸ್ವಚ್ಛ ನೀರಿನಲ್ಲಿ ಸ್ನಾನ ಶುಭ. ಇದು ಪಾಪ ನಿವಾರಣೆ, ಹೊಸ ಶುಭಾರಂಭದ ಸೂಚನೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಘಟನೆಗಳು ನಡೆಯಲಿವೆ. ಕೆಸರು ನೀರಿನಲ್ಲಿ ಸ್ನಾನ. ಸ್ವಪ್ನಶಾಸ್ತ್ರದ ಪ್ರಕಾರ ಕೆಸರು ನೀರು ಅಂದರೆ ಅಶುದ್ಧತೆ. ನೀವು ಯಾವುದೋ ತಪ್ಪು ಮಾರ್ಗದಲ್ಲಿ ಸಾಗುತ್ತಿದ್ದೀರಿ ಅಥವಾ ನಿಮ್ಮ ಸುತ್ತಲಿನ ಪರಿಸರ ನಕಾರಾತ್ಮಕವಾಗಿದೆ. ನದಿ ನೀರಿನಲ್ಲಿ ಸ್ನಾನ. ಧಾರ್ಮಿಕ ಅರ್ಥ. ನದಿ ಎಂದರೆ ಪವಿತ್ರತೆ. ಕನಸಿನಲ್ಲಿ ನದಿ ನೀರಿನಲ್ಲಿ ಸ್ನಾನ ಮಾಡಿದರೆ ಪಾಪ ನಿವಾರಣೆ. ಹಿಂದೂ ಸಂಪ್ರದಾಯದಲ್ಲಿ ನದಿ ಸ್ನಾನ ಅತ್ಯಂತ ಪವಿತ್ರವಾದ ಸ್ನಾನವಾಗಿದೆ. ಇದು ಆಧ್ಯಾತ್ಮಿಕ ಶುದ್ಧೀಕರಣದ ಸಂಕೇತ. ಮಳೆ ನೀರಿನಲ್ಲಿ ಸ್ನಾನ. ಮಳೆಯ ನೀರು ದೇವರ ಆಶೀರ್ವಾದದ ಸಂಕೇತ. ನೀವು ಹೊಸ ಶಕ್ತಿ ಪಡೆಯುತ್ತಿದ್ದೀರಿ. ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಬರುತ್ತಿದೆ. ಸಮುದ್ರದಲ್ಲಿ ಸ್ನಾನ. ಸಮುದ್ರ ಅನಂತ ಭಾವನೆಗಳ ಸಂಕೇತ. ಕನಸಿನಲ್ಲಿ ಸಮುದ್ರ ಸ್ನಾನ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಆಳವಾದ ಭಾವನೆಗಳಿವೆ. ಕೆಲವೊಮ್ಮೆ ಗೊಂದಲವೂ ಇರಬಹುದು. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಸ್ನಾನ ಎಂದರೆ ಪಾಪ ನಿವಾರಣೆ, ಆತ್ಮದ ಶುದ್ಧತೆ. ನೀವು ದೇವರ ಕಡೆಗೆ ಹತ್ತಿರವಾಗುತ್ತಿದ್ದೀರಿ. ಇದು ಆತ್ಮದ ಬೆಳವಣಿಗೆ. ದೇವಾಲಯದ ಬಳಿ ಸ್ನಾನ. ದೇವಾಲಯ ಬಳಿ ಸ್ನಾನ ಮಾಡುವ ಕನಸು ಅತ್ಯಂತ ಶುಭವಾದ ಕನಸಾಗಿದೆ. ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗುತ್ತಿದ್ದೀರಿ. ಇದು ಒಂದು ದೈವಿಕ ಸೂಚನೆಯೂ ಆಗಿರಬಹುದು. ವೈಜ್ಞಾನಿಕ ವಿವರಣೆ. ವಿಜ್ಞಾನ ಹೇಳುವುದೇನು? ಕನಸುಗಳು ನಮ್ಮ ಬ್ರೈನ್ ಆಕ್ಟಿವಿಟಿಯ ಫಲಿತಾಂಶವಾಗಿದೆ. ನೀರು ಎಂದರೆ ಎಮೋಷನ್ಸ್, ಸ್ನಾನ ಎಂದರೆ ಕ್ಲೀನಿಂಗ್ ಪ್ರೊಸೆಸ್. ನಿಮ್ಮ ಬ್ರೈನ್ ಸ್ಟ್ರೆಸ್ ರಿಲೀಸ್ ಮಾಡುತ್ತಿದೆ. ಮನೋವಿಜ್ಞಾನದ ವಿವರಣೆ. ಮನೋವೈಜ್ಞಾನಿಕ ಪ್ರಕಾರ ನೀವು ಗಿಲ್ಟ್ ಅಥವಾ ಸ್ಟ್ರೆಸ್ ಇಂದ ಹೊರಬರಲು ಯತ್ನಿಸುತ್ತಿದ್ದೀರಿ. ಸ್ನಾನ ಕನಸುಗಳು ಇಮೋಷನಲ್ ಡಿಟಾಕ್ಸ್ ಆಗಿದೆ. ನೀವು ಹಳೆಯ ನೋವನ್ನು ಬಿಡುತ್ತಿದ್ದೀರಿ. ಜೀವನಕ್ಕೆ ಸಂದೇಶವೇನೆಂದರೆ, ಈ ಕನಸು ನಿಮಗೆ ಹೇಳುವುದೇನು? ನಕಾರಾತ್ಮಕತೆಯನ್ನು ಬಿಡಿ, ಹೊಸದನ್ನು ಸ್ವೀಕರಿಸಿ. ಯಾವಾಗ ಎಚ್ಚರಿಕೆ? ಎಲ್ಲ ಸ್ನಾನ ಕನಸುಗಳು ಶುಭವಲ್ಲ. ನೀರು ಕೆಸರು ಆಗಿದ್ದರೆ, ಭಯದೊಂದಿಗೆ ಸ್ನಾನ ಮಾಡಿದರೆ ಇದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಸೂಚನೆಯಾಗಿದೆ. ಕೊನೆಯದಾಗಿ ಹೇಳುವುದೇನೆಂದರೆ, ಕನಸಿನಲ್ಲಿ ಸ್ನಾನ ಮಾಡಿದಂತೆ ಕಂಡರೆ ಅದು ಕೇವಲ ಒಂದು ಕನಸಲ್ಲ, ಅದು ನಿಮ್ಮ ಮನಸ್ಸಿನ ಸಂದೇಶ. ಅದು ನಿಮ್ಮ ಆತ್ಮದ ಸೂಚನೆ. ಸ್ವಪ್ನಶಾಸ್ತ್ರ, ಆಧ್ಯಾತ್ಮಿಕತೆ, ವಿಜ್ಞಾನ ಮೂರೂ ಕೂಡ ಒಂದೇ ಮಾತು ಹೇಳುತ್ತವೆ, ನಿಮ್ಮೊಳಗಿನ ಶುದ್ಧತೆಯನ್ನು ಹುಡುಕಿ. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.